ಬನ್ನಿ ಸರ್ ಅಲ್ಲ ನೀವು ಅಂದರೆ ವೆಯ್ಟ್ ಮಾಡಿಸ್ತೀವಿ ಹುಡುಗರನ್ನ ಒಟ್ಟಿಗೆ ಮಾಡ್ಬೋದು ಸರ್ 5 ನಿಮಿಷ DCP ಸಾಹೇಬರು ಇಂದಿನ ದಿವಸ ಸುವರ್ಣ ಅಕ್ಷರದಲ್ಲಿ ಬರೆದಿರತಕ್ಕಂತಹ ಒಂದು ದಿವಸ 100 ಎಲ್ಲರಿಗೂ ಆತ್ಮೀಯ ಆಧಾರದ ಸುಸ್ವಾಗತ. ಇದೊಂದು ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಕುಟುಂಬದ ಸದಸ್ಯರಿಗೂ ಸಹ ನಮ್ಮ MDP ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒತ್ತಡದ ಕೆಲಸದ ನಡುವೆಯೂ ಕೂಡ ನಮ್ಮ ಒಂದು ಛಾಯಾಗ್ರಾಹಕರ ಒಂದು ಕುಟುಂಬ ಹಾಗೂ ಸದಸ್ಯರ ಒಂದು ಮನವಿಯನ್ನ ಸ್ವೀಕರಿಸಿ ಇಂದು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನನ್ನ ಹಾಗೂ MDP ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಉಮಾಶಂಕರ್ ಅವರಿಂದ ಈ ಪುಷ್ಪಗುಚ್ಛವನ್ನು ನೀಡ್ತಾ ಇದ್ದೇವೆ. ಅವರಿಗೂ ಸಹ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಉಪ ಪೊಲೀಸ್ ಆಯುಕ್ತರಿಗೂ ಸಹ ಮತ್ತೊಮ್ಮೆ ಆತ್ಮೀಯ ಆಧಾರದ ಸುಸ್ವಾಗತ. ಅದೇ ರೀತಿ ನಮ್ಮ ಆತ್ಮೀಯ ಗೆಳೆಯರು ಹಾಗೂ ನಮ್ಮೆಲ್ಲ MDPV ಸದಸ್ಯರ ಒಂದು ಪ್ರೀತಿಯ ಪಾತ್ರರಾದ ಈಗ ನೂತನವಾಗಿ ಅಧ್ಯಕ್ಷರು ಆಗಿ ಆಯ್ಕೆಯಾಗಿರುವ ನಿಮ್ಮೆಲ್ಲರ ಶ್ರೀಯುತ ವಿಜಯರವರು ಕೂಡ ಈ ಒಂದು ಸಮಾರಂಭದಲ್ಲಿ ಘನ ಉಪಸ್ಥಿತಿಯಲ್ಲಿ ಆಸೀನರಾಗಿದ್ದಾರೆ. ಅವರು ಕೂಡ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೂತನ ಅಧ್ಯಕ್ಷರಾದಂತಹ ನಮ್ಮ ವಿಜಯರವರಿಗೆ ಮಂಜು ಅವರಿಂದ ಈ ಪುಷ್ಪಗುಚ್ಛವನ್ನು ನೀಡ್ತಾ ಇದ್ದೇವೆ. ಅಭಿನಂದನೆಗಳು. ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಉಪಣ್ಣ ಶ್ರೀಯುತ ಮಂಜುನಾಥ್. ಈ ನೂತನ ಕಾರ್ಯಕಾರಿ ಸಮಿತಿಯಲ್ಲಿ ಖಜಾಂಚಿಯಾಗಿ ಆಯ್ಕೆಯಾಗಿರುವ ನಮ್ಮ ನೆಚ್ಚಿನ ಗೆಳೆಯರಾದ ಶ್ರೀಯುತ ಉಮೇಶ್ ಕೇರ್ ಅವರಿಗೆ ನನ್ನ ಹಾಗೂ MDP ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕಳೆದ ಸಾಲಿನ SSLC ಮತ್ತು PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ಎಲ್ಲ ಮಕ್ಕಳು ಹಾಗೂ ಅವರ ಕುಟುಂಬಸ್ಥರಿಗೆ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಆಗಮಿಸಿರುವ ಕಳೆದ ಬಾರಿಯ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಳೆದ 2 ಸಾಲಿನಲ್ಲಿ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿರುವ ಶ್ರೀಯುತ ಮಾಜೇಶ್ ಅವರು ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಸೇರುವ ಎಲ್ಲ ನಮ್ಮ NDPA ಮಿತ್ರರಿಗೂ ಸದಸ್ಯರಿಗೂ ಹಿರಿಯರಿಗೂ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಳೆದ ಬಾರಿ ಕಾರ್ಯದರ್ಶಿಯಾಗಿ ನಿರ್ವಹಿಸಿದ ನಮ್ಮ ಆತ್ಮೀಯ ಸ್ನೇಹಿತರು ಆದ ಶ್ರೀಯುತ ಸುದರ್ಶನ್ ಅವರಿಗೂ ಕೂಡ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದ. ನಿರೂಪಣೆ ನಾನು ಈ ಸಂಘದಲ್ಲಿ ತುಂಬ ಯಂಗ್ಸ್ಟರ್ ಆಗಿದ್ದಾಗ ನಾನು ಇವರ ಮಾತುಗಳನ್ನ ಕೇಳಿ ಇನ್ಸ್ಪೈರ್ ಆಗಿ ನಾನು ನಾನು ಮಾತಾಡಬೇಕಾದ್ರೆ ಇನ್ಸ್ಪೈರ್ ಇವರು ನಮಗೆಲ್ಲ ಪ್ರೀತಿಪಾರರು ಈ ಸಂಘದ ಮಾಜಿ ಅಧ್ಯಕ್ಷರಾದ ಮಹೇಶ್ ಅವರು ಕೂಡ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಧನ್ಯವಾದಗಳು. ಸಮಾರಂಭವನ್ನು ಉದ್ಘಾಟಿಸುತ್ತಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ಅಧ್ಯಕ್ಷರಿಗೂ ಪೊಲೀಸ್ ಉಪಾಯುಕ್ತರಾದಂತಹ ನಮ್ಮ ಸುಂದರ ಸರ್ ಅವರಿಗೂ ಸಹ ಮತ್ತೊಮ್ಮೆ ಅಭಿನಂದನೆಗಳು. ಮೋಹನ್ ಅವರು ಕಾರಣಾಂತರದಿಂದ ಬಂದಿಲ್ಲ, ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಆತ್ಮೀಯ ಆಧಾರದ ಸುಸ್ವಾಗತ. ಮತ್ತೊಮ್ಮೆ ತಮ್ಮೆಲ್ಲರಿಂದ ಹರ್ಷೋದಾರ ಚಪ್ಪಾಳೆ ಗುಡಿ ಬರಲಿ. ಉದ್ಘಾಟಕರಿಂದ ಶುಭ ಹಾರೈಕೆ. ನೂತನವಾಗಿ ಪದಗ್ರಹಣ ಆಗಿರ್ತಕ್ಕಂಥ ವಿಜಯರವರೇ,
ಮಹೇಶ್ ಅವರೇ, ಧನಂಜಯ ಅವರೇ, ರಾಜಣ್ಣ ಅವರೇ ಹಾಗೂ ಭರಣಿ ಮಹೇಶ್ ಅವರೇ ಮತ್ತು ಎಲ್ಲ ನಮ್ಮ ಫೋಟೋಗ್ರಾಫರ್ ಸನ್ನಿಹಿತರೇ, ಕುಟುಂಬ ವರ್ಗದವರೇ, ಬಹಳ ತುಂಬ ಸಂತೋಷ. ಯಾಕಪ್ಪ ಅಂತ ಹೇಳಿದರೆ ಈಗ ತಾನೇ ನಮಗೆ ನಾವೆಲ್ಲ ಪೊಲೀಸರು ಲಾಕ್ ಇಟ್ಕೊಂಡು ಕೆಲಸ ಮಾಡೋರಿಗೆ ಒಂದು ಕ್ಷಣಕ್ಕಾದ್ರೂ ನಮ್ಮನ್ನ ಫೋಟೋಗ್ರಾಫರ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಇದನ್ನು ನೋಡಿದಾಗ ನಮ್ಗೆ ಅನಿಸ್ತದೆ, ನಾವು ಬಾಲಕರಿದ್ದಾಗ, ಸಣ್ಣ ಮಕ್ಕಳಿದ್ದಾಗ ನಮ್ಮ ತಂದೆ ತಾಯಿಗಳ ಜೊತೆಗೆ ಹೋದ್ರೆ ಎಕ್ಸಿಬಿಷನ್ಗಳು ಬರ್ತಿತ್ತು. ಆವಾಗ ನಾವು ಫೋಟೋಗಳು ತೆಗೆಸ್ಕೊತಾ ಇದ್ವು. ಅವಾಗ ಹೇಗೆ ತೆಗಿತಾ ಇದ್ವಪ್ಪ ಅಂದ್ರೆ ರೀಲ್ ಹಾಕ್ಬಿಟ್ಟು ಫೋಟೋ ತೆಗೆದುಕೊಂಡ್ರೆ ಒಂದು ವಾರ 15 ದಿವಸ ನಮಗೆ ಬರೆದು ಕೊಡೋರು, ಆಮೇಲೆ ಬಂದು ತಗೊಳ್ಳಿ ಅಂತ. ಕೆಲವು ಸ್ಥಳದಲ್ಲೇ ಕೊಡೋರು. ಬಟ್ ರೀಲ್ ಅನ್ನೋದು ಯಾವ ಥರ ಇತ್ತು ಅಂದ್ರೆ ಫೋಟೋ ತೆಗೆಸ್ಕೊಂಡ ಮೇಲೆ ನಮಗೆ ಅದೇ ಡಾರ್ಕ್ ರೂಮಲ್ಲಿ ಅದನ್ನ ಅಂದ್ರೆ ಓಪನ್ ಎಕ್ಸ್ಪೋಸ್ ಮಾಡ್ಬಿಟ್ಟು ಹೊಟ್ಟೋಗ್ಬಿಡ್ತದೆ. ಕತ್ಲೆ ರೂಮಲ್ಲೇ ಕತ್ಲೆ ಕೋಣೆಲ್ಲೇ ತೆಗಿಬೇಕು ಅನ್ನೋಂಥದ್ದು ಆ ಕಾಲ. ಈಗ 186 ವರ್ಷದ್ದು ಇವತ್ತು ನಾವು ಈ ಒಂದು ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಈ ಹಿಸ್ಟ್ರಿ ನಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೇನೆ. ಫ್ರಾನ್ಸ್ ಅಲ್ಲಿ ಲೆವಿಸ್ ಡೆಗೆರೆಟೈಪ್ ಒಂದು ಈ ಕ್ಯಾಮ್ರಾವನ್ನು ಆವಿಷ್ಕಾರ ಮಾಡಿದಂಥದ್ದು. ಆ ಕಾಲದಲ್ಲಿ ಆವಿಷ್ಕಾರ ಮಾಡಿದಂಥ ಕ್ಯಾಮ್ರಾ ಈಗ ಯಾವ ಮಟ್ಟಿಗೆ ಬಂದಿದೆ ಅಂದರೆ AI ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾದಲ್ಲಿ ಬಂದು ನಿಂತಿದ್ದೇವೆ ನಾವು. ಹಂತವಾಗಿ ನಾವು ಕ್ಯಾಮ್ರಾಗಳನ್ನು ಆವಿಷ್ಕಾರ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮ ಫೋಟೋಗ್ರಾಫರು ಬಹಳ ಒಂದು ಪೈಪೋಟಿ ಜಗತ್ತಿನಲ್ಲಿ ಅವರು ಬದುಕ್ತಾ ಇದ್ದಾರೆ. ಯಾಕಂದರೆ ಅವರು ನಮ್ಮ ಸ್ನೇಹಿತರು ಏನಿದ್ದಾರೆ, ಅವರು ಇದನ್ನ ಕೆಲವರು ಹಿಂದೆ ಪ್ರವೃತ್ತಿಯಾಗಿ ಅಂದರೆ ಹಾಬಿಯಾಗಿ ಮಾಡ್ತಾ ಇದ್ರು. ಬಟ್ ಈಗ ಅದು ವೃತ್ತಿಯಾಗಿ ಅದನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಎಷ್ಟು ಒಂದು ಈ ಫೋಟೋಗ್ರಾಫರು ಕುಟುಂಬಗಳು ಇದರಿಂದ ಬದುಕ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಈ ಫೋಟೋಗ್ರಾಫರ್ ಬಗ್ಗೆ ನನಗೆ ಏನು ಹೆಮ್ಮೆ ಅಂತ ಹೇಳಿದ್ರೆ, ಅದರಲ್ಲಿ ಎಸ್ಪೆಷಲಿ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಬೆಳಿಗ್ಗೆ ನಾನು ಜಿಲ್ಲಾ ಪತ್ರಕರ್ತರ ಒಂದು ಸಂಘಕ್ಕೆ ನನಗೆ ಆಹ್ವಾನ ಮಾಡಿದ್ರು. ಅಲ್ಲಿ ಹೋಗಿ ನಾನು ಮಾತನಾಡಿ ಬಂದೆ. ನಮ್ಮ ಪೊಲೀಸ್ಗೆ ಯಾಕಪ್ಪ ಇದು ಒಂದು ಅವಿನಾಭಾವ ಒಂದು ನಂಟು ಸಂಬಂಧ ಅಂತ ಹೇಳಿದ್ರೆ, ನಾವು ಮತ್ತೆ ಫೋಟೋಗ್ರಾಫರ್ಸ್, ನಮಗೆ ಮೊದಲೇ ಫೋಟೋಗ್ರಾಫರ್ಸ್ ಇರ್ತಾರೆ. ಯಾವ್ದಾದ್ರು ಕ್ರೈಮ್ ಆಯ್ತು ಅಂತ ಹೇಳಿದ್ರೆ ನಮಗೆ ಮೊದಲೇ ಹೋಗಿ ಫೋಟೋ ಎಲ್ಲ ತಗೊಂಡು ವೈರಲ್ ಮಾಡಿಬಿಟ್ಟಿರ್ತಾರೆ. ಎಲ್ಲ ಕಡೆ ಬರ್ತಾ ಇರ್ತಾರೆ. ಅದು ಪೊಲೀಸರಿಗೆ ಗೊತ್ತಿರಲ್ಲ, ಟಿವಿ ಹೊಡಿತಾ ಇರ್ತಾರೆ. ಇದು ನೋಡ್ಕೊಂಡು ನಾವು ಎದ್ದು ಬಿದ್ದು ಓಡ್ತಾ ಇರ್ತೇವೆ. ಆವಾಗ ನಾವು ಎಷ್ಟು ಸ್ಲೋ ಇದೆ ಅಂತ ನಮಗೆ ಅನ್ನಿಸ್ತದೆ. ಆಮೇಲೆ ನಾವು ಮತ್ತೆ ಇವರು ನಮಗೆ ಸಂಘರ್ಷಗಳು ಆಗ್ಬಿಡ್ತದೆ. ಎಲ್ಲಾದ್ರೂ ಫಂಕ್ಷನ್ ಇರ್ತದೆ, ಪ್ರೋಗ್ರಾಮ್ಗಳಿರ್ತದೆ, VIP ಒಂದು ಈವೆಂಟ್ಗಳು ಇರ್ತವೆ. ಅವ್ರಿಗೆ ಒಂದು ಅವಕಾಶಗಳನ್ನ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ಪ್ರೋಗ್ರಾಮ್ ಆದ್ರೆ ಅವರಿಗೆ ಸಫಿಷಿಯಂಟ್ ಸ್ಪೇಸ್ ಇರ್ತದೆ. ಒಂದು ವಿಸ್ತೃತವಾಗಿ ಅವರು ವಿಚಾರವನ್ನ ಕವರೇಜ್ ಮಾಡಬೇಕಾಗ್ತದೆ, ಜನಕ್ಕೆ ಅದನ್ನ ಪ್ರಸ್ತುತಪಡಿಸಬೇಕಾಗ್ತದೆ. ಆದ್ರೆ ದೊಡ್ಡ ಮಟ್ಟದ ಕಾರ್ಯಕ್ರಮ ಇದ್ದಾಗ, ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಸೇರೋ ಲೈಕ್ ದಸರಾ ಮತ್ತೆ ಬೇರೆ ಬೇರೆ ಫೆಸ್ಟಿವಿಟೀಸ್, ಮತ್ತೆ ಚಾಮುಂಡಿ ಈಗ ಮೊನ್ನೆ ತಾನೇ ಆಷಾಢ ಆಯ್ತು, ಅಲ್ಲೆಲ್ಲ ನಾವು ನೋಡುವಾಗ ನಮಗೆ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಅವ್ರಿಗೆ ಫಸ್ಟ್ ಏನಿಂಗ್ ತರ ಕಾಣ್ತಾ ಇರ್ತೀವಿ. ಏನ್ ಸರ್ ನಮ್ಗೆಲ್ಲ ತೊಂದರೆ ಕೊಡ್ತೀರಾ, ನೀವು ತಳ್ತೀರಾ, ಪುಷ್ ಮಾಡ್ತೀರಾ ಅಂತ ಹೇಳಿ. ಬಟ್ ನಿಮ್ಮ ಜವಾಬ್ದಾರಿ ಮತ್ತೆ ನಮ್ಮ ಜವಾಬ್ದಾರಿ ಇಬ್ಬರು ನಾವು ಸಾರ್ವಜನಿಕರಿಗೆ ಕೆಲಸ ಮಾಡ್ಕೊಂಡಿರ್ತೀವಿ. ನೀವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಒಂದು ರೀತಿ ಸರ್ವಿಸ್ ಅನ್ನ ಕೊಡ್ತಾ ಇರ್ತೀರಾ. ನಾನು ಬೆಳಿಗ್ಗೆನೂ ಮಾತಾಡ್ತಾ ಇದ್ದೆ, ನಾವಿಬ್ಬರು ಒಂದು ಕಾಯಿನ್ಗೆ, ಒಂದು ನಾಣ್ಯಕ್ಕೆ 2 ಮುಖಗಳಿದ್ದಾಗೆ ನಾವಿಬ್ಬರು ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕಾಗ್ತದೆ. ಹಾಗೆ ಈ ಒಂದು ಪತ್ರಕರ್ತರ ಅಸೋಸಿಯೇಷನ್ ಅಲ್ಲಿ ಬಹಳಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿರುವಂತದ್ದು ಮಾಹಿತಿಯನ್ನು ನನಗೆ ವಿಜಯ್ ತಿಳಿಸಿದ್ರು. ಈಗ ನೂತನವಾಗಿ ಪರಿಕರಣ ಮಾಡಿರ್ತಕ್ಕಂಥ ನಮ್ಮ ವಿಜಯ್ ಮತ್ತೆ ತಂಡ 13 ಜನ ಏನಿದ್ದೀರಾ, ಅವರು ಒಳ್ಳೆ ರೀತಿಯಲ್ಲಿ ಈ ಒಂದು ಸಂಘದ ಸದಸ್ಯರಿಗೋಸ್ಕರ ನಿರಂತರವಾಗಿ ಅವರಿಗೆ ಒಂದು ವೆಲ್ಫೇರ್ ಆಕ್ಟಿವಿಟೀಸ್ ಸಂಬಂಧಪಟ್ಟಾಗೆ ಶ್ರಮಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಅದಲ್ಲದೆ ಇನ್ನೊಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪತ್ರಕರ್ತರು ಮತ್ತೆ ಬೇರೆ ಬೇರೆ ಪ್ರೊಫೆಷನ್ ಅನ್ನ ಇದನ್ನ ಆಯ್ಕೆ ಮಾಡ್ಕೊಂಡಂತವ್ರಿಗೆ ಯಾವ ರೀತಿ ಕಾಂಪಿಟೇಷನ್ ಇದೆ ಅಂತ ಹೇಳಿದ್ರೆ, ವೃತ್ತಿಯಲ್ಲಿ ಇದರಲ್ಲಿ ಹೌದು ಅದಕ್ಕೋಸ್ಕರ ಜೀವನವನ್ನ ಅವರು ನಡೆಸುವಂಥದ್ದು ನಾವು ಕಾಣ್ತಾ ಇರ್ತೇವೆ. ಬಹಳಷ್ಟು ಕಾಂಪಿಟೇಷನ್ ಇದೆ. ಯಾಕಂದ್ರೆ ಒಂದು ವಿಡಿಯೋಗ್ರಫಿ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬರಿಗಿಂತ ಒಬ್ಬರು ಬ್ರ್ಯಾಂಡ್ ಮೇಲೆ, ನೇಮ್ ಮೇಲೆ ಅವ್ರಿಗೆ ಬಹಳ ಡಿಮಾಂಡ್ ಇರ್ತದೆ. ಬಟ್ ಸಣ್ಣ ಪುಟ್ಟವರಿಗೆ ಕಾಂಪಿಟೇಷನ್ ಇರೋದ್ರಿಂದ ಅವರು ಈ ವೃತ್ತಿಯಲ್ಲಿ ಹಾಗೆ ಅಚಲವಾಗಿ ಉಳಿಬೇಕು ಅಂತ ಹೇಳಿದಾಗ ಒಳ್ಳೆ ಪ್ರೊಫೆಷನಲ್ ಆಗಿ ಕೆಲಸವನ್ನ ಮಾಡಬೇಕಾಗ್ತದೆ.
ಪ್ರೊಫೆಷನಲ್ ಆಗಿ ಕೆಲಸ ಮಾಡೋಂಥವ್ರಿಗೆ ಯಾವತ್ತಿದ್ರೂ ಅವ್ರನ್ನ ಚೂಸ್ ಮಾಡಿ ಅವ್ರನ್ನ ಹುಡುಕಿ ಫೋನ್ ನಂಬರ್ ತಗೊಂಡು ನೀವೇ ಬರಬೇಕು ಅಂತೇಳಿ ಎಸ್ಪೆಷಲಿ ಮ್ಯಾರೇಜ್ಗಳಿಗೆ ಅಕೇಶನ್ಗಳಿಗೆ ಅವರನ್ನು ಹುಡುಕಿ ತಗೊಂಡು ಅವ್ರ ಕಡೆಯಿಂದ ಸರ್ವಿಸನ್ನು ತೆಗೆದುಕೊಳ್ತಾರೆ. ಅದರ ಪ್ರತಿಯೊಬ್ಬರು ಈ ಫೋಟೋಗ್ರಫಿಯಲ್ಲಿ ಸುಮ್ಮನೆ ಫೋಟೋ ತೆಗೆದುಕೊಟ್ರೆ ಆಗೋದಿಲ್ಲ. ಬಹಳ ಜಾಣ್ಮೆಯಿಂದ ಒಂದು ಸೀನನ್ನು ಒಂದು ಬ್ಯಾಕ್ ಗ್ರೌಂಡನ್ನು ಸೆಟ್ ಮಾಡಿ ಅವ್ರನ್ನ ಯಾವ ಆ್ಯಂಗಲ್ ನಿಲ್ಲಿಸಿ ಫೋಟೋ ತೆಗೆದ್ರೆ ಭಾಳ ಚೆನ್ನಾಗಿ ಬರ್ತದೆ ಅಂತೇಳಿ ಆ ಫೋಟೋಗ್ರಾಫರ್ಗೆ ಭಾಳ ಅದರಲ್ಲಿ ಒಂದು ಮಾಹಿತಿ ಇರಬೇಕಾಗ್ತದೆ, ಬಹಳ ಜಾಣ್ಮೆ ಇರಬೇಕಾಗ್ತದೆ. ಹಾಗಿದ್ದಾಗ ಮಾತ್ರ ಒಂದು ಫೋಟೋಗ್ರಫಿಗೆ ಬಹಳ ಒಂದು ಬೇಡಿಕೆ ಇರ್ತದೆ ಅಂತ ನನ್ನ ಭಾವನೆ. ಈ ಫೋಟೋಗ್ರಾಫರ್ಗಳು ನಮ್ಮನ್ನೆಲ್ಲ ಒಳ್ಳೊಳ್ಳೆ ರೀತಿಯಲ್ಲಿ ಯಾವ ಥರ ನಾವು ನಿಂತ್ಕೋಬೇಕು ಅನ್ನೋದನ್ನ ಫೋಟೋ ಮಾಡ್ಲಿಕ್ಕೆ ಅವರೇ ನಮಗೆ ಡೈರೆಕ್ಟ್ ಮಾಡ್ತಾರೆ. ಹೀಗೆ ನಿಂತ್ಕೊಳ್ಳಿ ಚೆನ್ನಾಗಿ ಬರ್ತದೆ, ಯಾಕೆ ನಿಂತ್ಕೊಳ್ಳಿ ಚೆನ್ನಾಗಿ ಬರ್ತದೆ ಅಂತೇಳಿ ನಮಗೆಲ್ಲ ನಮ್ಗೆ ಸುಂದರವಾಗಿ ಕಾಣಿಸ್ಲಿಕ್ಕೋಸ್ಕರ ಎಲ್ರಿಗೂ ಅವರ ಒಂದು ನಿರ್ದೇಶನ ಕೊಟ್ಟು ಮಾಡ್ತಾರೆ. ಆದರೆ ಅವರ ಬದುಕು ಹೇಗಿದೆ ಅಂತೇಳಿ ನಾವು ಯಾರು ಯೋಚನೆ ಮಾಡೋದಿಲ್ಲ. ಅದನ್ನ ಅವರೆಲ್ಲ ಬದುಕು ನಮ್ಮ ಸ್ನೇಹಿತರದ್ದು ಏನಿದೆ ಅವ್ರ ಬದುಕು ಉತ್ತಮವಾಗಿರ್ಲಿ, ಹಸನಾಗಿರ್ಲಿ. ಇವತ್ತೊಂದು ದಿವಸಕ್ಕೆ ಮಾತ್ರ ನಾವು ಅದಕ್ಕೆ ಏನು ದಿನಾಚರಣೆ ಅಂತೇಳಿ ಆಚರಣೆ ಮಾಡೋದಲ್ಲ. ಇವತ್ತೊಂದು ದಿನದಲ್ಲಿ ಅವರ ಕಷ್ಟ ಸುಖಗಳನ್ನ, ಅವರ ಈ ಕುಟುಂಬದ ಸದಸ್ಯರುಗಳ ನೋವು ನಲಿವುಗಳನ್ನ ನಾವು ವಿಚಾರ ಮಾಡಿದ್ರೆ ಹಂಗೆ ಎಲ್ಲೋ ಮರ್ತು ಬಿಡೋದಲ್ಲ. ಯಾಕಂದ್ರೆ ವೃತ್ತಿಗೆ ಬಹಳಷ್ಟು ಗೌರವ ಇದೆ. ಆ ಗೌರವ ಕೊಡಂತದ್ದು ನಾವೆಲ್ಲರೂ ಏನಿದಾವೆ ಅದನ್ನ ಗೌರವ ಕೊಡೋ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ಅವರ ಬದುಕು ಸಮೇತ ಹಸನಾಗಬೇಕಾಗ್ತದೆ, ಅವರ ಸದಸ್ಯರ ಕುಟುಂಬದ ಬದುಕು ಹಸನಾಗಬೇಕಾಗ್ತದೆ ಅಂತ ಹೇಳ್ತಾ ಈ ಮತ್ತೊಮ್ಮೆ ಈ ಸದಸ್ಯರು ಏನು ಆಯ್ಕೆ ಆಗಿದ್ದೀರಾ ಇವ್ರಿಗೊಮ್ಮೆ ನಾನು ಆರ್ಥಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸೋದ್ರ ಮುಖಾಂತರ ನನ್ನ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಒಂದ್ಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಅದ್ಭುತವಾಗಿ ನಮ್ಮೆಲ್ಲರನ್ನು ಕುರಿತು ಮಾತನಾಡಿದಂತಹ ಶ್ರೀ ಕೆ ಸುಂದರಾಜ್ನವರು, ಉಪ ಪೊಲೀಸ್ ಆಯುಕ್ತರು, ಅಪರಾಧ ಮತ್ತು ಸಂಚಾರ ವಿಭಾಗದವರಿಗೆ ಅಭಿನಂದನೆಗಳು. ಬಹಳ ಸುಮಧುರವಾಗಿ ಮಾತನಾಡಿದ್ರು. ನಮ್ಮ ಕಷ್ಟ ನಷ್ಟಗಳ ಬಗ್ಗೆ ಅವರಿಗೂ ಅರಿವಿಗೆ ಬಂದಿದೆ. ಅದೇ ರೀತಿ ರಾತ್ರಿ ವೇಳೆಯಲ್ಲಿ ನಾವು ಯಾವುದೇ ವೇಳೆ ಕಾಲವಿಲ್ಲದೆ ನಾವು ಓಡಾಡ್ತಾ ಇರ್ತೀವಿ. ಅಂತಹ ಸಂದರ್ಭದಲ್ಲಿ ಪೊಲೀಸರು ನಮ್ಮನ್ನ ತಡೆದು ಕೇಳುವುದು ಉಂಟು, ಓವರ್ಲೋಡ್ ಹಾಕಿದ್ದೀರಾ ಅಂತ ನಮ್ಮನ್ನು ಹಿಡಿಯೋದು ಉಂಟು. ತಾವು ದಯವಿಟ್ಟು ಅದಕ್ಕೊಂದು ಸೂಚನೆ ಕೊಡಬೇಕು. ಯಾರು ನಮ್ಮ ಒಂದು ಸಂಘದ ಒಂದು ಐಡೆಂಟಿ ಕಾರ್ಡ್ ಅನ್ನು ಹಾಕೊಂಡಿರ್ತಾರೆ ಅದನ್ನು ತೋರಿಸಿದಾಗ ಅವರು ಬಂದ್ಬಿಟ್ಟಿದ್ದೇನೆ ಅವರಿಗೆ ಸಹಕಾರ ಮಾಡಿಕೊಡ್ಬೇಕು ಅಂತ ನಮ್ಮ ಪೊಲೀಸ್ ಇಲಾಖೆಯವರಲ್ಲಿ ಸವಿನಯ ಪ್ರಾರ್ಥನೆ. ಹಾಗೂ ಮತ್ತೊಮ್ಮೆ ಹೇಳಿದರು, ನಮ್ಮ ಮತ್ತೊಮ್ಮೆ ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ, ರವಿ ಕಾಣದನ್ನ ಕವಿ ಕಾಣದನ್ನ ನಮ್ಮ ಫೋಟೋಗ್ರಾಫರ್ ನೋಡ್ತಾರೆ. ಯಾಕೆಂದ್ರೆ ಅವ್ರು ಹೇಳೋದು ಇವ್ರ ಮುಂಚೆ ನಾವು ಹೋಗಿರ್ತೀವಿ, ಯಾವುದೋ ಗುಹೆ ಗುಡಾತ್ರ ಎಲ್ಲೋ ಒಂದಿರುತ್ತೆ, ಅಲ್ಲಿ ಹೋಗಿರ್ತೀವಿ ನಾವು. ಹಾಗಾಗಿ ಕವಿ ಕಾಣದನ್ನ ನಮ್ಮ ಫೋಟೋಗ್ರಾಫರ್ ಕಂಡಿರ್ತಾರೆ. ಅವರಿಗೆ ಮತ್ತೊಮ್ಮೆ ಶುಭಕಾಮನೆಗಳು. ಹಾಗೂ ಅದ್ಭುತವಾಗಿ ಭಾಷಣ ಮಾಡಿದಂತಹ ನಮ್ಮೆಲ್ಲರ ಆತ್ಮೀಯರು, ಸಹೃದಯರು, ಪೊಲೀಸ್ ಅಧಿಕಾರಿಯಾದಂತಹ ಇವರು ಇಷ್ಟು ಸುಮಧುರವಾಗಿ ಮಾತನಾಡಿದ್ರೆ ಮೋಸ್ಟ್ಲಿ ಅವರು ಟೀಚಿಂಗ್ ಲೈನಿಂದಾನೇ ಬಂದಿರಬೇಕು ಅನ್ಸುತ್ತೆ ನನಗೆ. ಬಹಳ ಚೆನ್ನಾಗಿ ಮಾತಾಡಿದಂತಹ ತಮಗೆ ಮತ್ತೊಮ್ಮೆ ಆತ್ಮೀಯ ಆದರದ ಸುಸ್ವಾಗತ. ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಈ ಸಂಘದ ಏಳಿಗೆಗಾಗಿ ತಾನು ಮನವನ್ನೇ ಅರ್ಪಿಸಿ ಇಂದಿನ ಒಂದು ಈ ಸಮಾರಂಭ ಇಷ್ಟು ಕಳೆಗಟ್ಟಲಿಕ್ಕೆ ಅವತ್ತಿದ್ದಂತಹ ಎಲ್ಲ ನನ್ನ ಮಿತ್ರರಲ್ಲಿ ನನ್ನ ಜೊತೆಗೂಡಿ ಕೆಲಸ ಮಾಡಿದಂತಹ ಲಕ್ಷ್ಮೀನಾರಾಯಣರವರ ಜೊತೆಗೂಡಿ ಎಲ್ಲ ಮಾಡಿದಂತಹ ನನ್ನ ಆತ್ಮೀಯ ಮಿತ್ರರಲ್ಲೂ ಬಂದಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯದ ಸುಸ್ವಾಗತ. ಚಪ್ಪಾಳೆ ಮೂಡಿದೆ. ಈಗ ನಾವು ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಾ ಇದ್ದೇವೆ. ಪ್ರತಿಭಾ ಪುರಸ್ಕಾರದ ಬಗ್ಗೆ ನಮ್ಮ ಆತ್ಮೀಯ ಮಿತ್ರ ಸಿದ್ಧಲಿಂಗ ಪ್ರಸಾದ್ ಅವರು ಹೇಳ್ತಾ ಹೋಗ್ತಾರೆ. ಅವರೆಲ್ಲರೂ ಸಾಲಾಗಿ ಬಂದು ಈ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಈ ಒಂದು ಸಂಸ್ಥೆಯ ಪರವಾಗಿ ಉದ್ಘಾಟಕರಿಂದ, ಅಧ್ಯಕ್ಷರಿಂದ ಹಾಗೂ ನಮ್ಮ ಪ್ರತಿಭಾ ಪುರಸ್ಕಾರಕ್ಕೆ ನಾವು ಮಕ್ಕಳನ್ನ ಆಯ್ಕೆ ಮಾಡ್ತಾ ಇದ್ವಿ. ಆ ಪ್ರತಿಭಾ ಪುರಸ್ಕಾರಕ್ಕೆ ಮಕ್ಕಳನ್ನ ಆಯ್ಕೆ ಮಾಡೋದೇ ಒಂದು ದೊಡ್ಡ ಕಷ್ಟದ ಕೆಲಸ ಆಗಿತ್ತು. ಪಾಪ ಮಕ್ಕಳು ಕಷ್ಟಪಟ್ಟು ಓದಿರ್ತಾರೆ, ಅದರಲ್ಲಿ ಜಾಸ್ತಿ ಕಡಿಮೆ ಅನ್ನೋ ತಾರತಮ್ಯ ನಾವು ನೋಡೋದು ಸರಿ ಅಲ್ವೇನೋ ಅಂತ ಅನ್ಸಕ್ ಶುರು ಆಯ್ತು. ಸ್ನೇಹಿತರೆಲ್ಲ ಸೇರಿ ನಮ್ಗೆ ಯಾರ್ಯಾರು ಅರ್ಜಿ ಹಾಕಿದಾರೋ ಆ ಮಕ್ಕಳಿಗೆಲ್ಲ ನಾವು ಇದು ಮಾಡೋಣ ಅಂತ ನಮ್ಮ ಸಂಘದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಕ್ಕೊರವಾಗಿ ತೀರ್ಮಾನಿಸಿದ್ರು. ಹಾಗಾಗಿ ನಮಗೆ ಅರ್ಜಿ ಹಾಕಿದಂಥ ಪ್ರತಿಯೊಬ್ಬ ಮಕ್ಕಳಿಗೂ ನಾವು ಇವತ್ತು ಒಂದು ಪ್ರತಿಭೆ ಪುರಸ್ಕಾರವನ್ನ ಮಾಡಿ ಅವ್ರನ್ನ ಪ್ರೋತ್ಸಾಹಿಸೋಣ ಅಂತ ತೀರ್ಮಾನಿಸಿ ಎಲ್ಲ ಮಕ್ಕಳಿಗೂ ನಾವು ಈ ಪುರಸ್ಕಾರವನ್ನು ನೀಡ್ತಾ ಇದ್ದೀವಿ. ಮೊದಲನೇದಾಗಿ ರಿಷಬ್ ಬಿ ಜಕ್ಕಳ್ಳಿ, PUC ಅಲ್ಲಿ ತೆರಗಡೆಯಾಗಿರುವಂಥದ್ದು.
ಈ ಸಂಸ್ಥೆಗಾಗಿ ನಾವು ಮನಸಾರ ದುಡಿತೀವಿ ಅಂತ ಹೇಳಿ ಪ್ರತಿಜ್ಞೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ತಮ್ಮೆಲ್ಲರಿಂದ ನಾವು ಬಹಳ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೇವೆ. ಆ ನಿರೀಕ್ಷೆ ಸುಳ್ಳಾಗಬಾರ್ದು. ದಯವಿಟ್ಟು ಮನಸಾರೆ ತನುವನ ದರ ಅರ್ಪಿಸಿ ಒಂದು ಸಂಸ್ಥೆಯನ್ನು ಮುನ್ನಡೆಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಫೋಟೋಗ್ರಾಫರ್ ಅಂಡ್ ವಿಡಿಯೋಗ್ರಾಫರ್ ಅಸೋಸಿಯೇಷನ್ನ ಪದಗ್ರಹಣ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಹಾಗೂ ಎಲ್ಲರಿಗೂ 186ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಶುಭಾಶಯಗಳು. ಕಳೆದ ಹಲವಾರು ವರ್ಷಗಳಿಂದ ಮೈಸೂರು ಡಿಸ್ಟ್ರಿಕ್ಟ್ ಫೋಟೋಗ್ರಾಫರ್ ಆ್ಯಂಡ್ ವಿಡಿಯೋಗ್ರಾಫರ್ ಅಸೋಸಿಯೇಷನ್ನ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಿ. ಅನೇಕ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಅಸೋಸಿಯೇಷನ್ ಭಾಳಷ್ಟು ಯಶಸ್ವಿಯಾಗಿ ಎಲ್ಲರನ್ನೂ ಒಳಗೊಂಡಂತೆ, ಅಂದರೆ ಎಲ್ಲ ಕುಟುಂಬದವ್ರನ್ನ ಸೇರಿಸಿ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದು ಭಾಳ ಚೆನ್ನಾಗಿದೆ. ಅದರಲ್ಲೂ ಕೂಡ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಕೊಡ್ತಾ ಇರ್ತಕ್ಕಂಥದ್ದು ಆ ಮಕ್ಕಳಿಗೆ ಬಹಳಷ್ಟು ಉತ್ಸಾಹ ಉತ್ತೇಜನ ಹಿಡಿದಾಗುತ್ತೆ. ಯಾಕೆಂದರೆ ಆ ಮಗು ಜೀವನದಲ್ಲಿ ಭಾಳ ಎತ್ತರಕ್ಕೆ ಬೆಳೀಲಿಕ್ಕೆ ಅವಕಾಶಗಳಾಗ್ತವೆ. ಅಂಥ ಒಂದು ಅತ್ಯುತ್ತಮ ಸದಾವಕಾಶ ಇದು. ಆದ್ದರಿಂದ ಇದನ್ನು ನೋಡಿ ಬೇರೆ ಪೋಷಕರಿಗೆ ಮತ್ತು ಮಕ್ಕಳಿಗೂ ಕೂಡ ನಾನು ಇದೇ ರೀತಿ ಬಹುಮಾನಗಳನ್ನ ತೆಗೆದುಕೋಬೇಕು, ನಾನು ಜೀವನದಲ್ಲಿ ಮೇಲೆ ಬರಬೇಕು ಅಂತ ಅಂದ್ಕೊಳ್ತಾರೆ. ನಹಿ ಜ್ಞಾನನ ಸದೃಶಂ ಅಂತ ಜ್ಞಾನಕ್ಕಿಂತ ಹಿರಿದಾದದ್ದು ಯಾವುದೂ ಇಲ್ಲ. ಆ ಜ್ಞಾನನ ಪಡೆದುಕೊಳ್ಳಲಿಕ್ಕೆ ಏನೆಲ್ಲ ಆಗಬೇಕು ಸಾಧನೆಗಳು, ಏನೆಲ್ಲ ಪ್ರೋತ್ಸಾಹದಾಯಕವಾದಂಥ ಕಾರ್ಯಕ್ರಮಗಳಾಗಬೇಕು ಅದೆಲ್ಲ ನಡೀತಾ ಇರಬೇಕಾಗುತ್ತೆ. ಹಾಗೆ ಇತ್ತೀಚೆಗೆ ಹಲವಾರು ವರ್ಷಗಳಿಂದ ಸಾಕಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅನೇಕ ಕಾರ್ಯಕ್ರಮ ನಿಮಗೆ ಬೇಕಾದಂಥ ಕಾರ್ಯಾಗಾರಗಳು ಮತ್ತು ಕುಟುಂಬ ವರ್ಗದವ್ರಿಗೆ ಬೇಕಾದಂಥ ಸ್ಪೋರ್ಟ್ಸ್ಗಳು ಮತ್ತು ನಿಮ್ಮಲ್ಲೇ ಅಪ್ಡೇಟ್ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದೀರಿ. ಇನ್ನು ಮುಂದಿನ ಕಾರ್ಯಕ್ರಮ ಕೂಡ ಎಲ್ಲ ಫೋಟೋಗ್ರಾಫರ್ಸ್ಗಳಿಗೆ ಅವ್ರಿಗೆ ಬೇಕಾದಂಥ ಸಲಹೆಗಳು, ಮಾರ್ಗದರ್ಶನಗಳು, ಟ್ರೈನಿಂಗ್ಗಳು ಮತ್ತು ಬೇಕಾದಂಥ ಎಕ್ವಿಪ್ಮೆಂಟ್ಗಳು ಒಂದೇ ಕಡೆ ಸಿಗ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಇವರ ಹೊಸ ಪದಾಧಿಕಾರಿಗಳ ಮೊದಲನೇ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ. ಪ್ರತಿಭಾ ಪುರಸ್ಕಾರ ಭಾಳಷ್ಟು ಯಶಸ್ವಿಯಾಗಿದೆ. ಏನು ಪ್ರತಿಭಾ ಪುರಸ್ಕಾರದಲ್ಲಿ ಇವತ್ತಿನೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ಮುಂದಿನ ಬಾರಿಯಿಂದ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಿಗೆ 10,000 ರೂಪಾಯಿ ಬಹುಮಾನವಾಗಿ ನೀಡಲಿಕ್ಕೆ ನಾನು 10,000 ರೂಪಾಯಿ ಕೊಡ್ತೇನೆ. ಅದನ್ನು ಎಲ್ಲ ಮಕ್ಕಳಿಗೆ ಯಾರು ಯಥೇಚ್ಛವಾದಂಥ ಅಂಕಗಳನ್ನ ಗಳಿಸಿದವ್ರಿಗೆ ಇನ್ನು ಹೆಚ್ಚಿನ ಪ್ರೋತ್ಸಾಹಧನವನ್ನು ನೀಡ್ತಕ್ಕಂಥ ಕೆಲಸಗಳನ್ನ ಮಾಡಿ. ಫೋಟೋಗ್ರಾಫರ್ ಕೆಲಸ ಭಾಳ ಚಾಲೆಂಜಿಂಗ್ ಕೆಲಸ. ಅದು ಭಾಳಷ್ಟು ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಟೆಕ್ನಾಲಜಿಗಳು ಬರ್ತಾಯಿದೆ ಅಂತಂದರೆ ಯಾರು ಊಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥ ಚಾಲೆಂಜ್ಗಳು ನಿಮ್ಗಳಲ್ಲೇ ಇನ್ನೊಬ್ಬ ತೆಗೆದಿರೋದು ನೋಡಿದಾಗ ನಿಮ್ಮ ಮನಸ್ಸೊಳಗಡೆ ತುಂಬ ಶುರುವಾಗುತ್ತೆ, ಟೆನ್ಷನ್ ಶುರುವಾಗುತ್ತೆ. ನಾನು ಇದಕ್ಕಿಂತ ಚೆನ್ನಾಗಿ ತೆಗಿಬೇಕು, ನಾನು ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಆ ಟೆನ್ಷನ್ಗಳಲ್ಲಿ ಯಾವಾಗ ಮನುಷ್ಯನಿಗೆ 1 ಬಾಗಿಲು ಮುಚ್ಚುತ್ತೆ 10 ಬಾಗಿಲು ತೆಗೆಯುತ್ತೆ ಅಂತ ಹೇಳ್ತಾರೆ. 10 ಬಾಗಿಲು ತೆಗೆಯುತ್ತೆ ಅಂತ ಹೇಳಿದ್ರೆ ಆ ಚಾಲೆಂಜ್ಗಳು ಅವನನ್ನು ಇನ್ನೂ ಎತ್ತರಕ್ಕೆ ಬೆಳೀತಕ್ಕಂಥ, ಇನ್ನೂ ಭಾಳ ಬುದ್ಧಿವಂತನ ಮಾಡ್ತಕ್ಕಂಥ, ಇನ್ನೂ ತುಂಬ ಸ್ಮಾರ್ಟಾಗಿ ಬೆಳೀತಕ್ಕಂಥ ಕೆಲಸಗಳಾಗ್ತವೆ. ಯಾಕೆಂತೇಳಿದ್ರೆ ಈ ಫೋಟೋಗ್ರಫಿ ಫೀಲ್ಡೇ ಅಂಥದ್ದು. ಪ್ರತಿನಿತ್ಯ ಹೊಸ ಬರ್ತಾ ಇರ್ತವೆ, ಹೊಸ ವಿಚಾರಗಳು, ಹೊಸ ಅದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಏನೆಲ್ಲ ಆಗ್ತವೆ ಅಂತ ಯಾರು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ನಾವು ಕಲಿಬೇಕಂತ ತಾವೆಲ್ಲ ಅನ್ಕೋತೀರ, ಕಲೀಲೇಬೇಕಾಗಿದೆ. ಕಲಿತಾಗ ನೀವು ಹೆಚ್ಚು ಎತ್ತರಕ್ಕೆ ಬೆಳೀತಕ್ಕಂಥ, ಅಪ್ಡೇಟ್ ಆಗ್ತಕ್ಕಂಥ, ತಮ್ಮ ಕಾರ್ಯವೈಖರಿ ಕೊಡ್ತಕ್ಕಂಥ ಫೋಟೋಗ್ರಫಿ ಮನೆಗಳಿಗೆ ಅದ್ಭುತವಾಗಿರುತ್ತೆ. ಯಾಕೆ ಅಂತೇಳಿದ್ರೆ ಅವ್ರು ಹೇಗೆ ಇರಲಿ ಅವ್ರನ್ನ ಅದ್ಭುತವಾದಂಥ ಕ್ಷಣಗಳನ್ನ ಅವ್ರನ್ನ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ. ಈಗಂತೂ ಮದುವೆ ಕಾರ್ಯಕ್ರಮಗಳಲ್ಲಂತೂ ಯಾವ ಸಿನಿಮಾ ಹೀರೋ ಹೀರೋಯಿನ್ ಸಿನಿಮಾದಲ್ಲಿ ಹಾಡ್ತಾಯಿದ್ರು, ಸಿನಿಮಾದಲ್ಲಿ ಅವರು ಓಡಾಡ್ತಾಯಿದ್ರು. ಅದನ್ನು ಪ್ರತಿ ಮದುವೆಯಲ್ಲಿ ಹುಡುಗಿಗೆ ಈ ಸಿನಿಮಾ ಹೀರೋಯಿನ್ ಥರನೇ ಎಲ್ಲ ಥರದ ತಾಣಗಳಲ್ಲಿ ಅವ್ರನ್ನ ಚಿತ್ರೀಕರಿಸಿ ಅವ್ರುಗಳನ್ನ ಫೋಟೋಶೂಟ್ಗಳನ್ನ ಮಾಡಿ ಆ ಕಾರ್ಯಕ್ರಮಕ್ಕೆ, ಮದುವೆ ಕಾರ್ಯಕ್ರಮಕ್ಕೆ ದೊಡ್ಡ ಮೆರುಗನ್ನು ಕೊಡ್ತಾ ಬಂದಿದ್ದೀರಿ. ಹೀಗಾಗಿ ಫೋಟೋಗ್ರಾಫರ್ಸ್ ಕೆಲಸ, ಅದಕ್ಕೆ ನಾನು ಆಗಲೇ ಹೇಳಿದ್ದು ದೊಡ್ಡ ಚಾಲೆಂಜಿಂಗ್ ಕೆಲಸ ಅಂಥೇಳಿ. ಅಂಥ ಚಾಲೆಂಜಿಂಗ್ ಕೆಲಸಗಳಲ್ಲಿ ಯಶಸ್ವಿಯಾಗಿ ಮೇಲೆ ಬರ್ತಾಯಿದ್ದೀರಿ. ನಿಮ್ಮ ಮುಂದೆ ಕೂಡ ಇನ್ನೂ ಯಶಸ್ವಿಯಾಗಿ ಎತ್ತರಕ್ಕೆ ಬೆಳೀರಿ ಅಂತ ಹಾರೈಸಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ವಿಶ್ವ ಛಾಯಾಗ್ರಹಣ ದಿನದ ಶುಭಾಶಯಗಳನ್ನ ಕೊಡಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಜೈ ಕನ್ನಡ. ನೂತನ ಅಧ್ಯಕ್ಷರಾದಂತಹ ಸ್ವರೂಪವಾದ MDP ಅಸೋಸಿಯೇಷನ್ ಸಂಸ್ಥೆ 186ನೇ ವಿಶ್ವ ಛಾಯಾಗ್ರಹಣದ ಶುಭಾಶಯಗಳನ್ನು ಎಲ್ಲ ನನ್ನ ಛಾಯಾ ಮಿತ್ರರಿಗೆ ಶುಭಾಶಯಗಳನ್ನು
ಸರ್ ಯಾರಾದರೂ ಒಬ್ಬರು ನಮ್ಮ ಕುಟುಂಬದಲ್ಲಿ ಯಾರಾದರೂ ಛಾಯಾಗ್ರಾಹಕರು ತೀರೋಗ್ಬಿಟ್ಟಾಗ ಅವ್ರಿಗೆ 10,000 ರೂಪಾಯಿ ಸಂದಿಲ್ಲ ಹೌದಾ ಅಂತಿಮ ನಮಸ್ಕಾರ ಮತ್ತು ನಮ್ಮ ACP ಸ್ನೇಹಿತರೆ, ಹಿರಿಯರೇ, ಈ ಅಧ್ಯಕ್ಷ ಅನ್ನೋರು ಒಂದು ಪದವಿ ಅಲ್ಲ, ಒಂದು ಸ್ಥಾನ ಅಲ್ಲ, ಇದು ಒಂದು ದೊಡ್ಡ ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಜವಾಬ್ದಾರಿ ಬರಲಿಕ್ಕೆ ನನಗೆ ಮತ ಕೊಟ್ಟ ಎಲ್ಲ ಸರ್ವ ಸದಸ್ಯರು ಹಿರಿಯರಿಗೂ ಹಾಗೂ ನನ್ನ ಅಧ್ಯಕ್ಷನ ಸ್ಥಾನ ಕಿರಿಯ ಸಹೋದರರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟ 12 ಜನ ನಿರ್ದೇಶಕರುಗಳಿಗೂ ನಾನು ತುಂಬ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಏನು ಈ ಹುಡುಗನ ಮೇಲೆ ಇಟ್ಟು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ, ದಕ್ಷತೆ ಪ್ರಾಮಾಣಿಕವಾಗಿ ನಾನು ನಿಮ್ಮನ್ನೆಲ್ಲ ನನ್ನ ತಂಡದೊಂದಿಗೆ ನಾನು ನೆರವೇರಿಸಲು ಹೋಗ್ತೇನೆ ಅಂತ ನಾನು ಮುಂದೆ ಒಂದು ಪ್ರಮಾಣ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ವಿಶ್ವಾಚಾರ್ಯ ಶುಭಾಶಯಗಳನ್ನು ಕೊಡ್ತಾ, ನಮ್ಮ ಮನವಿಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಘನ ಗೌರವ ಅಧ್ಯಕ್ಷರಾದ MK ಸೋಮಶೇಖರ್ ಸರ್ ಅವರಿಗೂ ಹಾಗೂ ಮೈಸೂರು ನಗರ ಉಪ ಪೊಲೀಸ್ ಆಯುಕ್ತರಾದ ಸುಂದರರಾಜ್ ಸರ್ ಅವರಿಗೂ ತುಂಬ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನನ್ನ ಮೇಲೆ ನಮ್ಮ ತಂಡದ ಮೇಲೆ ಪ್ರೀತಿ ಇಟ್ಟು ತಾಲೂಕು ಮಟ್ಟದಿಂದ ಹುಣಸೂರು ತಾಲೂಕಿಂದ ರಾಮಣ್ಣ ಅವ್ರ ತಂಡ ಹಾಗೂ ಚನ್ನರಾಯಪಟ್ಟಣದಿಂದ ನಮ್ಮ ತಾರಾನಾಥ್ ಅವ್ರ ತಂಡ ಮತ್ತೆ HD ಕೋಟೆಯಿಂದ ಹೆಸರು ಗೊತ್ತಾಗಿಲ್ಲ ಸ್ನೇಹಿತರೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಈ ನುಡಿದ ತಾಲೂಕಿನ ಬಂದಿರುವಂತ ಎಲ್ಲ ಪದಾಧಿಕಾರಿಗಳಿಗೂ ನಾನು ತುಂಬ ಅಭಿನಂದನೆ. ಸರ್, ಸೋಮನಾಥ್ ಅವರು ಒಂದೇ ಒಂದು ನಮ್ದು ಮನವಿ, ನಮ್ದು ಈ ಸರಿ 25ನೇ ವರ್ಷದ ಆನಿವರ್ಸರಿ ಸುಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿಗಳು ತುಂಬಾ ಆಗ್ತಿರೋ ಅಂತ ನಮ್ಗೆಲ್ಲ ಇಡೀ ನಮ್ಮ ಸಭಾಂಗಣಕ್ಕೆ ಗೊತ್ತು. ಅವ್ರ ಮುಖಾಂತರ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕು, 25 ವರ್ಷ ವಿಭಜಿಸಿ ಕಾರ್ಯಕ್ರಮ ಆಗಬೇಕು. ದಯವಿಟ್ಟು ನಮ್ಗೆ ಡಿಸೆಂಬರ್ ಅಥವಾ ಜನವರಿ ತಾವು ಅವ್ರ ಅಪಾಯಿಂಟ್ಮೆಂಟ್ ಕೊಟ್ಟು ದಯವಿಟ್ಟು ಕಾರ್ಯಕ್ರಮ ನೇತೃತ್ವ ನೀವೇ ವಹಿಸಿ. ಮಾತಾಡ್ತೀನಿ ಆ ಟೈಮಲ್ಲಿ ಅವ್ರು ಮೈಸೂರು ಬರೋ ಟೈಮಲ್ಲಿ ನೋಡ್ಕೊಂಡು ಪ್ರೋಗ್ರಾಮ್ ಮಾಡೋಣ. DCP ಸಾಹೇಬ್ರ ಒಂದು ಮನವಿ ಸರ್, ಟ್ರಾಫಿಕ್ ಇನ್ಚಾರ್ಜ್ ತಮ್ಮ ನೇತೃತ್ವ ತಮ್ಮನಿಂದ ಇರೋದ್ರಿಂದ ನಮ್ಮ ಛಾಯಾಗ್ರಾಹಕರು ಒಂದು ಚೌಟ್ರಿಂದ ಇನ್ನೊಂದು ಚೌಟ್ರಿಗೆ ಬಹಳ ಅರ್ಜೆಂಟ್ ಆಗಿ ಹೋಗ್ತಾರೆ. ಒಂದು ಟೈಮ್ಗಳಲ್ಲಿ ಗಾಡಿಗಳು ಹಿಡಿದು ಹಿಡಿದೇ ಒಂದು ಡಾಕ್ಯುಮೆಂಟ್ಸ್ ಅವ್ರು ಏನಾದ್ರು ಕಾನೂನು ಬಾಹಿರವಾಗಿದ್ರೆ ಬೇಕಾದ್ರೆ ಒಂದು ಚೆಕಪ್ ಮಾಡ್ಬೇಕಾದ್ರೆ ಇದು ಮಾಡಿ ತಾವು ಅತಿ ಬೇಗ ನಿರ್ಗಮಿಸಕ್ಕೆ ತಾವು ಒಂದು ಅವಕಾಶಗಳು ಮಾಡ್ಕೊಡ್ಬೇಕು. LED ಗಾಡಿಗಳು ಸರ್, ದೊಡ್ಡ ಸೈಜ್ LED ಇರೋರು ದೊಡ್ಡ ಕಮರ್ಷಿಯಲ್ ವೆಹಿಕಲ್ಗಳು ಇಟ್ಕೊಂಡಿರ್ತಾರೆ. ಸಣ್ಣ LED ಇಟ್ಕೊಂಡು ವ್ಯಾನ್ಗಳಲ್ಲಿ ಇರ್ತಾರೆ ಸರ್. ಅವರು ವ್ಯಾನ್ಗಳಲ್ಲೇ ಅವರು ಜೀವನ ನಡೆಸಬೇಕಾಗುತ್ತೆ. ಆ ವ್ಯಾನ್ಗಳಲ್ಲಿ ಲೋಡ್ ಇದೆ, ಲಗೇಜ್ ಇದೆ ಅಂದ್ಬಿಡ್ತಾರೆ. ಒಂದು ಚೌಟ್ರಿಯಿಂದ ಇನ್ನೊಂದು ಚೌಟ್ರಿ ಫಿಟ್ ಮಾಡ್ಲಿಕ್ಕೆ ಅವ್ರು 2 ಅವರ್ ತೆಗಿಬೇಕಾಗುತ್ತೆ. ಅದೊಂದು ಸ್ವಲ್ಪ ತಾವು ಸೆಟ್ಲ್ ಮಾಡಿಕೊಟ್ರೆ ನಮ್ಗೆ ಬೇಕಾದ್ರೆ ನಿಮ್ಮ ಒಂದು ನೇತೃತ್ವ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಕೇಳ್ತಾ, ಮತ್ತೊಮ್ಮೆ ಎಲ್ಲ ನನ್ನ ಸರ್ವ ಗುರಿಯರಿಗೂ 186ನೇ ಛಾಯಾಗ್ರಹಣ ದಿನದ ಶುಭಾಶಯಗಳನ್ನು ಕೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸಾಗಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಹೃತ್ಪೂರ್ವಕವಾದ ವಂದನೆಗಳು. ಈ ಒಂದು ಕಾರ್ಯಕ್ರಮ ಆಗಮಿಸಿರತಕ್ಕಂಥ ಪೊಲೀಸ್ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಎಲ್ಲರ ಆತ್ಮೀಯ ಮಿತ್ರರು, ಎಲ್ಲ ಛಾಯಾಗ್ರಾಹಕರಿಗೂ ಸಹ ಆತ್ಮೀಯ ಸುಸ್ವಾಗತ ಬಯಸ್ತಾ ಮತ್ತೆ ಅಭಿನಂದನೆಗಳು ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಅವ್ರು ಹೋದವನಿಲ್ಲ ಕೂಡ ಎಲ್ಲವನ್ನೂ ಡಮರಿಸು ಎಲ್ಲ ನಿಮ್ಗಳು ಕಳಿಸ್ಬೇಕಪ್ಪ ನಮಗೆ ಸುಮ್ಮನೆ ಅಂತದ